ಮಾತೃವಾತ್ಸಲ್ಯ ಬೇರೆ, ಭ್ರಾತೃವಾತ್ಸಲ್ಯ ಬೇರೆ. ಅವ್ನು ನನಗ್ ಮಗ ಅಣ್ಣ, ನೀನು ನನಗಪ್ಪ ಅಣ್ಣ. ಹೇಗ್ ಬಿಟ್ಕೊಡ್ಲಿ ನಿಮ್ಮಿಬ್ಬರನ್ನ ನಾನು? ನನ್ನ ಮನ್ಸಲ್ಲಿರೋದನ್ನ ಹೇಳ್ಬೇಕು ಅಂತ ಅನ್ಕೊಳ್ತೀನಿ, ಆದ್ರೆ ಆಗ್ತಿಲ್ಲ ನನಗೆ. ಅಚ್ಚಮ್ಮ ಅಣ್ಣ ಸಾಕು ಕಣಮ್ಮ, ನನಗಷ್ಟು ಸಾಕು. ನೀನ್ ನಗು ಈಗ. ಏನಿಲ್ಲಣ್ಣ, ನೀನ್ ಹಂಗಾದ ಅದನ್ನ ನೆನ್ಸ್ಕೊಂಡೆ ನನ್ಗೊಂಥರ ಆಯ್ತು. ನೋಡಿ ಅದ್ಕೆ ನಾನ್ ಹೇಳಿದ ವಿಷಯನ ಚಿಂತಾಮಣಿಗೆ ಹೇಳಿದ್ಯಾ? ಇನ್ನೂ ಇಲ್ಲ ಮೇಡಮ್, ಅಕ್ಕ ಬಂದ್ ಕೂಡ್ಲೆ ಹೇಳ್ಬಿಡ್ತೀನಿ ಮೇಡಮ್. ನಿನಗೆ ಹೇಳೋದು ಒಂದೇ, ಹೇಳ್ದೇ ಇರೋದು ಒಂದೇ. ಕೊಟ್ಟಿರೋ ಕೆಲ್ಸನ ನಿಯತ್ತಾಗಿ ಮಾಡಕ್ಕಾಗಲ್ಲ ಅಂದ್ರೆ ನೀನ್ ಯಾಕೋ ದುಡ್ಡು ತಗೋತ್ಯಾ? ಇಲ್ಲ ಮೇಡಮ್, ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ. ಸರಿ, ನಾನು ವಾಯ್ಸ್ ನೋಟ್ ಕಳಿಸ್ತೀನಿ, ಚಿಂತಾಮಣಿಗೆ ಅದನ್ನ ಫಾರ್ವರ್ಡ್ ಮಾಡು. ಕಳ್ಸಿ ಮೇಡಮ್, ಕಳಿಸ್ತೀನಿ. ಚಿಂತಾಮಣಿ ಹತ್ರ ಸೀಕ್ರೆಟ್ ಆಗಿ ಮಾತಾಡ್ಬೇಕು. ಮ್ಯಾಟರ್ ತುಂಬಾ ಸೀರಿಯಸ್ ಆಗಿದೆ. ಮೆಸೇಜ್ ಅಂಡ್ ವಾಯ್ಸ್ ನೋಟ್ನ ಕೇಳಿಸ್ಕೊಂಡಿದ ತಕ್ಷಣ ನನಗೆ ಫೋನ್ ಮಾಡಕ್ ಹೇಳು. ಸರಿ ಮೇಡಮ್. ಸರಿ, ವಾಯ್ಸ್ ನೋಟ್ ಕಳಿಸ್ತೀನಿ ಇರು. ಚಿಂತಾಮಣಿ ತುಂಬಾ ಅರ್ಜೆಂಟ್ ಇದೆ. ಒಬ್ಬನ್ನ ಅರ್ಜೆಂಟಾಗಿ ಮುಗಿಸ್ಬೇಕು, ಇಲ್ಲ ಅಂದ್ರೆ ಕಾಣೆ ಮಾಡ್ಬೇಕು. ಆದಷ್ಟು ಬೇಗ ನಂಗೆ ಫೋನ್ ಮಾಡು. ಹಲೋ, ನಾನು ವಾಯ್ಸ್ ನೋಟ್ನ ಕಳ್ಸಿದ್ದೀನಿ, ಕೇಳಿಸ್ಕೊ. ಸರಿ ಮೇಡಮ್. ಅಂದ ಹಾಗೆ ಅವಳು ನಿಂಗೆ ಸಿಕ್ಕಿದ ತಕ್ಷಣ ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಕ್ ಹೇಳು. ಆಯ್ತು ಮೇಡಮ್. ಈ ವಿಕಾಸ್ ತುಂಬಾ ಮುಂದೆ ಹೋಗ್ತಾ ಇದ್ದಾನೆ. ಆದಷ್ಟು ಬೇಗ ಒಂದು ಚಾಪ್ಟರ್ ಕ್ಲೋಸ್ ಮಾಡಲಿಲ್ಲ ಅಂದ್ರೆ ನನ್ನ ಕತೆಗೆ ಈತಶ್ರೀ ಹಾಡ್ಬಿಡ್ತಾನೆ. ಬಿಡಬಾರ್ದು, ಬಿಡಲ್ಲ.